ಹೊನ್ನಾವರ ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 85ಕ್ಕೂ ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಎಸ್ಜೆ ಕೈರನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಂಕಗಳಿಕೆ ನಿಮ್ಮ ಪ್ರಯತ್ನ ಫಲ. ಮಾನವೀಯ ಹೃದಯವಂತರಾಗಿ ಬಾಳುವುದು ಶ್ರೇಷ್ಠ ಬದುಕು. ತಂದೆ ತಾಯಿ ಹಾಗೂ ಸಮಾಜಕ್ಕೆ ಬೇಕಾದವರಾದಾಗ ಸಾರ್ಥಕ ಎಂದು ಹೇಳಿದರು. ಒಬ್ಬ ಹುಡುಗ ಬಂದು ಹಚ್ಚಿದ ಬೆಂಗಳೂರಿನ ಸ್ಟೇಷನ್ ಬಿಟ್ಟ ಮೇಲೆ ಅವರು ಹೊರಗೆ ಮುಂದೆ ತಿರುಗಾಡ್ತಾ ಇದ್ದಾರೆ. ಅದರ ಸೈಡಿಗೆ ನಾನು ನನ್ನ ಹೆಂಡತಿಯ ಸೀಟ್ ಇತ್ತು, ಡಬಲ್ ಸೀಟ್. ಬೆಂಗಳೂರಿನಿಂದ ಹೊನ್ನಾವರಕ್ಕೆ ಬರೋದು. ಒಂದು 20 ಕಿಲೋಮೀಟರ್ ಆದಮೇಲೆ ನಮ್ಮ ಹುಡುಗಿ ಬಂದು ಸೇರಿಕೊಂಡರು. ಅವರಿಬ್ಬರು ಆ ಕೆಳಗಿನ ಒಂದು ಸೀಟ್ನಲ್ಲಿ ಸುಗಮದಲ್ಲಿ ಸಿಕ್ಕಿದೆ. ಅವನು ಕಂಡಕ್ಟರ್ ಬಂದು ಹೇಳಿದ, ನಿಮ್ಮ ಸೀಟ್ನಲ್ಲಿ ಬರ್ತದೆ. ಆ ಹುಡುಗ ಹೇಳ್ತಾನೆ, ಹೋಗ ಕೆಲಸದ ಅಲ್ಲ, ನನ್ನ ಕೆಲಸನೇ ಇದು. ಆ ಹುಡುಗಿ ಹೇಳಿದವ, ನಿನ್ನ ಮೇಲೆ ಬರಬೇಕು, ನಿನ್ನ ಸೀಟ್ ಕೆಳಗಿದೆ ಬರಬೇಕು. ಬಹಳ ವಿವರವಾಗಿ ಆ ವಿಷಯ ನಿಮಗೆ ಹೇಳುವುದಿಲ್ಲ, ಯಾಕೆ ನಾಚಿಕೆ ವಿಷಯ. ನೆಲಹಂತದಾಗಿರಲಿ ಸುಮಾರು ಒಂದು 40-50 ಕಿಲೋಮೀಟರ್ವರೆಗೆ ಅವರು ಅದೇ ಸೀಟ್ನಲ್ಲಿ ಹುಡುಗ ಮತ್ತು ಹುಡುಗಿ. ಆಮೇಲೆ ತುಮಕೂರಿನಲ್ಲಿ ಬಂದಾಗ ಹುಡುಗಿ ಇಳಿದವರು ಈ ಕಡೆ ಶಿವಮೊಗ್ಗದಲ್ಲಿ ಬಂದು ಇಳಿದರು. ತಂದೆ ತಾಯಿಗಳಿಗೆ ಏನು ಗೊತ್ತಿರ್ತದೆ? ಸಂಸ್ಕಾರ ಇಲ್ಲದೇ ಇದ್ದರೆ ನಿಮಗೆ ಯಾವ ಶಿಕ್ಷಣ ಬಂದರೂ ಸಹ ವ್ಯರ್ಥ. ನನ್ನ 95 ಮಾರ್ಕ್ಸ್. ಒಬ್ಬ ಕನಿಷ್ಠ ಸಿಕ್ಕಿದ, ಅವನು SSLC ಇಂದ BE-ವರೆಗೆ 95ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಳ್ಳೇ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಮಾತನಾಡಿ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಏರ್ಪಡಿಸಿದ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು. ಇದರಿಂದ ಸಮಾಜದಲ್ಲಿ ಸಾಧಕರು ರೂಪುಗೊಳ್ಳುತ್ತಾರೆ ಎಂದು ಹೇಳಿದರು. ಅತಿಥಿಗಳಾದ ನಿವೃತ್ತ ಸಹಾಯಕ ಅಭಿಯಂತರ ಎಂವಿ ಹೆಗಡೆ ಮಾತನಾಡಿ, ಕಷ್ಟ ಎಂದು ಕುಳಿತರೆ ಸಾಧನೆ ಅಸಾಧ್ಯ. ಗೆಲುವಿಗೆ ಪ್ರಯತ್ನವೇ ಅಸ್ತ್ರ ಎಂದರು. ಶೇಕಡಾ 85ಕ್ಕೂ ಮೇಲ್ಪಟ್ಟು ಅಂಕ ಪಡೆದ 18 ಮಕ್ಕಳಿಗೆ ಹಾಗೂ PUCಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ವಿಜೇತ್ ಗೌಡರಿಗೆ ಅಭಿನಂದಿಸಲಾಯಿತು. ಕ್ಷೇತ್ರ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಸಾಧಕರನ್ನ ಅಭಿನಂದಿಸಿದರು. ಈ ವೇಳೆ ಮುಖ್ಯಾಧ್ಯಾಪಕಿ ಟ್ರಿಜಾ ಹೊರಟ ಮಾತನಾಡಿದರು. ಗ್ರಾಮ ಪಂಚಾಯತ್ ಸದಸ್ಯೆ ಭಾರತಿ ನಾಯ್ಕ್, SDMC ಅಧ್ಯಕ್ಷ ದಾಮೋದರ್ ದೇವಾಡಿಗ, SH ಗೌಡ, MS ಹೆಗಡೆ ಸೇರಿದಂತೆ ಶಿಕ್ಷಣ ಪ್ರೇಮಿಗಳು ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.